ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಮೈ ಚಾನಲ್ ದಕ್ಷುಸ್ ಕಿಚನ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಮನೆಯಲ್ಲೇ ಗೋಧಿ ಹಿಟ್ಟನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನಾನು ಗೋಧಿ ಹಿಟ್ಟನ್ನು ರೆಡಿ ತೊಗೊಳ್ಳೋದಿಲ್ಲ, ಮನೆಯಲ್ಲೇ ಈ ರೀತಿ ನಾನು ಅಂಗಡೀಲಿ ಒಂದು 5 kg ಗೋಧಿನ ತೊಗೊಂಡು ಬಂದಿದ್ದೆ. ಅದನ್ನು ಚೆನ್ನಾಗಿ ಒಂದು 2-3 ಸರಿ ತೊಳೆದ್ಬಿಟ್ಟು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ದೆ. ಚೆನ್ನಾಗಿ ಒಣಗಿಸಿದ್ರೆ ಹಿಟ್ಟು ಚೆನ್ನಾಗಿ ಬರುತ್ತೆ, ವೇಸ್ಟ್ ಆಗೋದಿಲ್ಲ. ಹಾಗೆ ನೋಡಿ ನಾನಿಲ್ಲಿ ಸೊಸೈಟಿ ಅಕ್ಕಿನ ಅದನ್ನು ಸಹ ನಾನು ಅಕ್ಕಿ ಹಿಟ್ಟು ಮಾಡಿಸ್ಕೊಳ್ಬೇಕು ಅಂತ ಹೇಳಿ ತೊಳೆದಿದ್ದೆ. ಅದು ಸಹ ಚೆನ್ನಾಗಿ ಒಣಗಿದೆ. ನಾನಿಲ್ಲಿ 5 kg ಗೋಧಿಗೆ ಇಲ್ಲಿ ನಾನು 3 ಲೋಟ ಅಕ್ಕಿನ ಹಾಕ್ತಾಯಿದ್ದೀನಿ. ಅಂದರೆ ಒಂದು ನೀರು ಗ್ಲಾಸಲ್ಲಿ 3 ಗ್ಲಾಸ್, ಅಂದರೆ ಒಂದು 250 ಗ್ರಾಮ್, 1/4 kg ಅಷ್ಟು ಬರುತ್ತೆ. ಅಲ್ಲಿಗೆ 3/4 kg ನಾನು 5 kg ಗೋಧಿಗೆ 3/4 kg ಅಕ್ಕಿನ ಸೇರಿಸ್ತಾ ಇದ್ದೀನಿ. ಈ ರೀತಿ ಅಕ್ಕಿ ಹಾಗೆ ಬೇರೆ ಕಾಳುಗಳನ್ನ, ಸಿರಿಧಾನ್ಯಗಳನ್ನೆಲ್ಲ ಸೇರಿಸಿ ಹಿಟ್ಟು ಮಾಡಿಸೋದ್ರಿಂದ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ, ತುಂಬಾ ಚೆನ್ನಾಗಾಗತ್ತೆ. ಹಾಗೆ ಇಲ್ಲಿ ನೋಡಿ ಸೋಯಾ ಕಾಳು, ಅದನ್ನು ಸಹ ನಾನು 3/4 ಲೋಟ ತೊಗೊಂಡಿದ್ದೀನಿ, ಅಂದರೆ 1/4 kgಗಿಂತ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಮೆಂತ್ಯ ಕಾಳನ್ನು ಸಹ ಅರ್ಧ ಲೋಟ ತೊಗೊಂಡಿದ್ದೀನಿ. ಮೆಂತ್ಯ ಕಾಳು, ಸೋಯಾ ಕಾಳು ಇದೆಲ್ಲವೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಟೋಟಲಾಗಿ ಹೇಳಬೇಕಂದ್ರೆ ಸಿರಿಧಾನ್ಯಗಳನ್ನ ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗೆ ಉದ್ದಿನ ಕಾಳು, ಅದನ್ನು ಸಹ ಒಂದು 3/4 ಲೋಟ ತೊಗೊಂಡಿದ್ದೀನಿ. ನೋಡಿ, ಅಕ್ಕಿ, ಮೆಂತ್ಯ ಕಾಳು, ಸೋಯಾ ಕಾಳು ಹಾಗೆ ಉದ್ದಿನ ಕಾಳು, ಅದ್ರ ಜೊತೆಗೆ ನಾನು ಸಣ್ಣದು ಟೀ ಗ್ಲಾಸಲ್ಲಿ 1 ಗ್ಲಾಸಷ್ಟು ಹೆಸರು ಕಾಳನ್ನು ಸಹ ಬಳಸಿದ್ದೀನಿ ಇಲ್ಲಿ, ಅದು ಕೂಡ ಚೆನ್ನಾಗಾಗುತ್ತೆ. ಹಾಗೆ ಕಡಲೆಕಾಳು ಅದು ಸಹ ಸಣ್ಣ ಲೋಟದಲ್ಲಿ 1 ಲೋಟ ತೊಗೊಂಡಿದ್ದೀನಿ. ನಾನು ಈ ಎಲ್ಲ ಕಾಳುಗಳನ್ನ ತೊಳೆದು ಒಣಗಿಸಿ ಬಳಸ್ತಾ ಇದ್ದೀನಿ, ಯಾಕಂದರೆ ತುಂಬಾ ಡಸ್ಟ್ ಇರುತ್ತೆ. ಹಾಗಾಗಿ ನಾನು ಕಡಲೆಕಾಳನ್ನು ಸಹ ನಾನು ರಾತ್ರಿ ಇಡೀ ನೆನೆಸ್ಬಿಟ್ಟು ಬೆಳಗ್ಗೆ ಬಿಸಿಲಲ್ಲಿ 1 ಡೇ ಪೂರ್ತಿ ಒಣಗಿಸಿದೆ. ಯಾಕಂದರೆ ನಾನು ಕಡಲೆಬೇಳೆ ಹಾಗೆ ಕಡಲೆ ಹಿಟ್ಟನ್ನು ನಾನು ಇದೇ ಕಡಲೆಕಾಳಲ್ಲಿ ಮಾಡಿಸ್ಕೊಳ್ಳೋದು. ಹಾಗಾಗಿ ಇದಕ್ಕೆ ನಾನು ಗೋಧಿ ಹಿಟ್ಟಿಗೂ ಸಹ ನಾನು ಸೇರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಉದ್ದಿನ ಕಾಳು ಹಾಗೆ ಸೋಯಾ ಕಾಳು, ಮೆಂತ್ಯ ಕಾಳು, ಕಡಲೆಕಾಳು ಹಾಗೆ ಹೆಸರು ಕಾಳು, ಅಕ್ಕಿ ಇದೆಲ್ಲವುದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಜಿನ್ನಿಗೆ ಹಾಕಿಸ್ಕೊಂಡು ಬಂದರೆ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ, ಹಾಗೆ ಟೇಸ್ಟಿ ಕೂಡ ಇರುತ್ತೆ. ನಿಜವಾಗ್ಲೂ ನೀವು ಕೂಡ ಇದೇ ರೀತಿ ನೀವು ಮನೆಯಲ್ಲೇ ಗೋಧಿ ಎಲ್ಲ ರೆಡಿ ಮಾಡಿಕೊಂಡು ಜಿನ್ನಿಗೆ ಹಾಕಿಸ್ಕೊಂಡು ಬಂದು ಹಿಟ್ಟನ್ನು ರೆಡಿ ಮಾಡಿಕೊಡ್ರಿ. ಮನೇಲಿ ಒಂದು 3-4 ಜನ ಇದ್ದರೆ ಈ ಹಿಟ್ಟು ಒಂದು 3-3.5 ತಿಂಗಳು ಆರಾಮಾಗಿ ಬಳಸ್ಬೋದು. ವಾರದಲ್ಲಿ 2 ಸರಿ 3 ಸರಿ ಚಪಾತಿ ಮಾಡಿದ್ರೂ ನಾವು ಈ ರೀತಿ ಮಾಡಿಕೊಂಡ್ರೆ ಹಿಟ್ಟು ಕೂಡ ಹಡವಾಗುತ್ತೆ. ಹಾಗೆ ಬಳಕೆ ಮಾಡಲಿಕ್ಕೂ ಸಹ ಚೆನ್ನಾಗಿರುತ್ತೆ, ಹುಳ ಏನೂ ಆಗೋದಿಲ್ಲ. ಮನೆಯಲ್ಲೇ ನಾವು ತೊಳೆದು ಎಲ್ಲ ಮಾಡಿಸ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನೋಡಿ, ಎಲ್ಲನೂ ಮಿಕ್ಸ್ ಮಾಡಿ, ನನ್ನಿಬ್ಬರು ಮಕ್ಕಳು ಸಹ ನನಗೆ ಸಹಾಯ ಮಾಡ್ತಾಯಿದ್ದಾರೆ ಎಲ್ಲನೂ ಮಿಕ್ಸ್ ಮಾಡಲಿಕ್ಕೆ. ನಾನು ಪ್ರತಿ ಸಾರಿ ಇದೇ ರೀತಿ ನಾನು ಒಂದು 5 kg ಗೋಧಿಗೆ ಈ ಅಕ್ಕಿ ಎಲ್ಲನೂ ಹಾಕಿದರೆ ಒಂದು 6-6.5 kg ಆಗುತ್ತೆ. ನಮಗೆ ಒಂದು 6 kg ಹಿಟ್ಟು ಸಿಗುತ್ತೆ. ನೋಡಿ, ಈ ರೀತಿ ಎಲ್ಲನೂ ರೆಡಿ ಮಾಡಿಕೊಂಡು ನಾನು ಬೆಳಗ್ಗೆ ಎಲ್ಲ ಒಣಗಿಸಿ ಸಂಜೆ ರೆಡಿ ಮಾಡಿಕೊಂಡು ಸಂಜೆನೇ ಹಾಕಿಸ್ಕೊಂಡು ಬಂದುಬಿಡ್ತೀನಿ. ತುಂಬಾ ಚೆನ್ನಾಗಾಗುತ್ತೆ. ನೋಡಿ, ಈ ಹಿಟ್ಟಲ್ಲಿ ಈ ತೌಡು ಅಂತಾರಲ್ಲ, ಅದೆಲ್ಲ ಏನು ಜಾಸ್ತಿ ಬರಲ್ಲ. ಯಾಕಂದರೆ ನಾವು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ರೆ ಕಟಿ ಅಂತ ಇದ್ದರೆ ಕಾಳುಗಳು ಹಿಟ್ಟು ಚೆನ್ನಾಗಾಗುತ್ತೆ. ನೋಡಿ, ಅದೇ ಹಿಟ್ಟಿಂದ ನಾನು ಚಪಾತಿನೂ ಸಹ ಮಾಡಿ ತೋರಿಸ್ತೀನಿ. ನಾನು ಹಿಟ್ಟು ಹಾಕಿಸ್ಕೊಂಡು ಬಂದಿಟ್ಟಿದ್ನಲ್ಲ, ಸ್ವಲ್ಪ ಅದು ತುಂಬಾ ಬಿಸಿ ಇರುತ್ತೆ. ಹಾಕಿಸ್ಕೊಂಡು ಬಂದಾಗ ಅದನ್ನು ಸ್ವಲ್ಪ ಓಪನ್ ಮಾಡಿಟ್ರೆ ಚೆನ್ನಾಗಿ ತಣ್ಣಗಾಗ್ಬಿಡುತ್ತೆ ಹಿಟ್ಟು. ಆಮೇಲೆ ಬಾಕ್ಸಿಗೆ ನಾನು ಜರಡಿ ಹಿಡಿದ್ಬಿಟ್ಟು ಹಾಕ್ಕೊಳ್ತೀನಿ. ಈಗ ನಾನು ಅದೇ ಹಿಟ್ಟಲ್ಲಿ ನಾನು ಮಾಡ್ಕೊಳ್ತಾ ಇರೋದು. ಹಿಟ್ಟನ್ನು ಹಿಡ್ಕೊಂಡು ನಾನು ಸ್ವಲ್ಪ ಉಪ್ಪು ಹಾಗೆ ಸಕ್ಕರೆ, ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ಸಕ್ಕರೆ ಹಾಕೋದ್ರಿಂದ ಈಗ ಚಿಕ್ಕ ಮಕ್ಕಳೆಲ್ಲ ಹಾಗೆ ತಿಂತಾರಲ್ಲ, ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಸಕ್ಕರೆನ ಬಳಸಿದ್ದೀನಿ ಇಲ್ಲಿ. ನೋಡಿ, ಈ ರೀತಿ ಚೆನ್ನಾಗಿ ಸಾಫ್ಟಾಗಿ ನಾದ್ಕೊಂಡು ಸ್ವಲ್ಪ ಎಣ್ಣೆನ ಹಾಕಿ ಒಂದು 10-15 ನಿಮಿಷ, ಟೈಮ್ ಇತ್ತು ಅಂದರೆ ಒಂದು 20 ನಿಮಿಷ ನೆನೆಲಿಕ್ಕೆ ಬಿಟ್ಟರೆ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ. ಒಂದು 10 ನಿಮಿಷ ಬಿಟ್ಟರೂ ಸಹ ಚೆನ್ನಾಗಾಗುತ್ತೆ. ನೋಡಿ, ಹಿಟ್ಟು ಎಷ್ಟು ಚೆನ್ನಾಗಾಗಿದೆ ನೋಡಿ. ಆ ರೀತಿ ಚೆನ್ನಾಗಿ ನಾದ್ಕೊಂಡು ನೆನೆಲಿಕ್ಕೆ ಬಿಡಬೇಕು. ನಾನು ಈ ಚಪಾತಿಗೆ ನಾನು ಜವಳಿಕಾಯಿ ಪಲ್ಯನ ಮಾಡ್ಕೊಂಡಿದ್ದೆ. ಜವಳಿಕಾಯಿ ಪಲ್ಯ ರೆಸಿಪಿನ ನಾನು ಆಲ್ರೆಡಿ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ಒಂದು ಸರಿ ಚೆಕ್ ಮಾಡಿ. ಇದನ್ನು ನಾನು ಒಂದು 10-15 ನಿಮಿಷ ನೆನೆಲಿಕ್ಕೆ ಬಿಡ್ತೀನಿ ಹಿಟ್ಟನ್ನು. ಚೆನ್ನಾಗಿ ನೆಂದಿದೆ ಹಿಟ್ಟು. ನೋಡಿ, ಈ ರೀತಿ ಇನ್ನೊಂದು ಸರಿ ಚೆನ್ನಾಗಿ ಎಲ್ಲ ನಾದ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರ್ತವೆ ಚಪಾತಿ.
ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆದರೆ, ಈ ರೀತಿ ಗೋಧಿ ಹಿಟ್ಟನ್ನು ಮಾಡಿಸ್ಕೊಳೋ ವಿಧಾನ ಇಷ್ಟ ಆದರೆ ನೀವು ಕೂಡ ಒಂದು ಸರಿ ಮಾಡಿಸ್ಕೊಂಡು ಚಪಾತಿ ಎಲ್ಲ ಹೇಗೆ ಬಂದಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಾಗುತ್ತೆ. ಒಂದು ಸರಿ ಮಾಡಿ ನೋಡಿ. ನಾನು ಪ್ರತಿ ಒಂದು 3ರಿಂದ 3.5 ತಿಂಗಳು ತನಕ ನನಗೆ ಈ ಹಿಟ್ಟು ಬರುತ್ತೆ. ಒಂದು 5ರಿಂದ 6 kg ನಾನು ಗೋಧಿ ಎಲ್ಲ ತಗೊಂಡು ರೆಡಿ ಮಾಡಿಸ್ಕೊಳ್ಳೋದ್ರಿಂದ ಇದೇ ರೀತಿ ನಾನು ಪ್ರತಿ ಸರಿ ಮಾಡ್ತೀನಿ. ರೆಡಿ ಹಿಟ್ಟನ್ನು ನಾನು ತೊಗೊಳ್ಳೋದಿಲ್ಲ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಚಪಾತಿ ಕೂಡ ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ನೆಂದಿರೋದ್ರಿಂದ ಚಪಾತಿ ಕೂಡ ಎಷ್ಟು ಬೇಗ ನಾವು ಉಜ್ಕೋಬೋದು, ಚೆನ್ನಾಗಿ ಬರುತ್ತೆ. ನಾನು ಒಂದೇ ಸರಿ ಒಂದು 6-7 ಚಪಾತಿನ ಈ ಥರ ಉಜ್ಕೊಂಡ್ಬಿಟ್ಟು ಒಂದೇ ಸರಿ ನಾನು ಬೇಯಿಸ್ಕೊಳ್ತೀನಿ. ನಾನು ಈ ಕಡೆ ಹಂಚನ್ನು ಕೂಡ ಇಟ್ಟಿದ್ದೆ, ಚೆನ್ನಾಗಿ ಕಾದಿತ್ತು ನೋಡಿ. ಚೆನ್ನಾಗಿ ನೀವು ಬೇಕಂದರೆ ಈ ಫುಲ್ಕ ಥರ ಫೋಲ್ಡ್ ಮಾಡಿ ಎಲ್ಲ ಮಾಡ್ಕೋಬೋದು, ಚೆನ್ನಾಗಿ ಉಬ್ಬಿ ಬರುತ್ತೆ. ನಾನು ಹಾಗೇ ನಾರ್ಮಲಾಗಿ ನಾನು ಚಪಾತಿನ ಉಜ್ಕೊಂಡಿದ್ದೀನಿ. ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ. ಗೋಧಿ ಹಿಟ್ಟನ್ನು ಈ ರೀತಿ ಗೋಧಿ ಎಲ್ಲ ರೆಡಿ ಮಾಡಿಕೊಂಡು ಜಿನಿಗೆ ಹಾಕಿಸ್ಕೊಂಡು ಚಪಾತಿ ಹೇಗೆ ಬರುತ್ತೆ ಅಂತ ಹೇಳಿ. ತುಂಬಾ ಸಾಫ್ಟಾಗಿ ಚೆನ್ನಾಗಾಗುತ್ತೆ ಚಪಾತಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ನೋಡಿ ಚಪಾತಿ ಎಲ್ಲ ರೆಡಿ ಆಯಿತು. ಹಾಗೆ ನಾನು ಚಟ್ನಿ ಪುಡಿನೂ ಸಹ ಮಾಡಿದ್ದೆ, ಜವಳಿಕಾಯಿ ಪಲ್ಯ ಜೊತೆಗೆ ನಾನು ಚಪಾತಿನ ಸರ್ವ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನಿಮಗೆ ಬೇಕಿದ್ದರೆ ಫುಲ್ಕ ಥರನೂ ಫೋಲ್ಡ್ ಮಾಡಿ ಸಹ ನೀವು ಚಪಾತಿನ ಮಾಡ್ಕೋಬೋದು, ತುಂಬಾ ಚೆನ್ನಾಗಾಗುತ್ತೆ. ನಾನು ನಾರ್ಮಲಾಗೆ ಮಾಡ್ಕೊಂಡಿದ್ದೀನಿ. ಸಂಜೆವರೆಗೂ ಇದೇ ರೀತಿ ಸಾಫ್ಟಾಗೇ ಇರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಎಲ್ರಿಗೂ ಧನ್ಯವಾದಗಳು.